ದುಬೈನಿಂದ ಬೆಂಗಳೂರಿಗೆ ಬಂದವರಲ್ಲಿ ಜೆಡಿಎಸ್ ಎಂಎಲ್ಸಿ ಕೂಡ ಇದ್ರು. ಭೋಜೇಗೌಡ ಅವರು ಕೂಡ ದುಬೈ ಏರ್ಪೋರ್ಟ್ನಲ್ಲಿ ಸ್ಟ್ರಕ್ ಆಗಿದ್ರು. ಸೌತ್ ಆಫ್ರಿಕಾಗೆ ಹೋದಂತಹ ಭೋಜೇಗೌಡ ಅವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ರು ದುಬೈ ಮಾರ್ಗವಾಗಿ. ಸೌತ್ ಆಫ್ರಿಕಾದಿಂದ ದುಬೈಗೆ ಬಂದಿದ್ರು, ಆದರೆ ದುಬೈನಿಂದ ಬೆಂಗಳೂರಿಗೆ ಬರೋದಕ್ಕೆ ಯಾವುದೇ ಫ್ಲೈಟ್ ಸಿಗ್ತಾ ಇರಲಿಲ್ಲ, ಸ್ಟ್ರಕ್ ಆಗಿದ್ರು. ಈಗ ಕೊನೆಗೂ ಕೂಡ ದುಬೈನಿಂದ ವಾಪಸ್ ಆಗಿದ್ದಾರೆ. ಯುದ್ಧ ಕಾರಣದಿಂದಾಗಿ ದುಬೈನಲ್ಲಿ ಸಿಲುಕಿದ್ರು. ವಿಮಾನ ಹಾರಾಟ ಈಗ ಪುನರಾರಂಭ ಆದ ಬೆನ್ನಲ್ಲೇ ಕನ್ನಡಿಗರು ತವರಿನತ್ತ ಮರಳ್ತಾ ಇದ್ದಾರೆ. ನಾನು ಇಂಡಿಯಾದಿಂದ ಸೌತ್ ಆಫ್ರಿಕಾಗೆ ಹೋಗಿದ್ದೆ, ಕಾರಣಾಂತರಗಳಿಂದ ವಾಪಸ್ ಬರೋದಕ್ಕೆ ಮುಂದಾಗಿದ್ದೆ. ದುಬೈ ಮೂಲಕ ಇಂಡಿಯಾಗೆ ಬರಬೇಕಾಗಿತ್ತು. ಕುಮಾರಣ್ಣನ ಕಡೆಯಿಂದ ಅಲ್ಲಿ ಹೋಟೆಲ್ ವ್ಯವಸ್ಥೆ ಆಯಿತು. ಆ ನಂತರ ನಮ್ಮನ್ನ ಸುರಕ್ಷಿತ ಸ್ಥಳವೊಂದರಲ್ಲಿ ಇರಿಸಿದ್ರು. ಬೆಂಗಳೂರಿಗೆ ಬಂದ ನಂತರ ಭೋಜೇಗೌಡ ಅವರು ಹೇಳಿದಂತಹ ಮಾತಿದು. ನಮ್ಮ ಜೊತೆಗೆ MLC ಭೋಜೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿತ್ತು ಸರ್ ಅಲ್ಲಿನ ಸಿಚುವೇಶನ್? ಸರ್, ಸಿಚುಯೇಷನ್ನು ನಾವು ಇಲ್ಲಿ ಯಾರು ಏನೇ ಹೇಳ್ಬೋದು, ಅಲ್ಲೇ ಅನುಭವಿಸಿದವ್ರಿಗೆ ಗೊತ್ತಾದ್ರು ವಿಷಯ. ಬಟ್ ಅಲ್ಲಿ ಟೆನ್ಸ್ ಅಂತೂ ಇದ್ದಿದ್ದೆ. ಟೆನ್ಸು ತುಂಬ ಟೆನ್ಸ್ ಇತ್ತು ಅಲ್ಲಿ. ಆ ಟೆನ್ಸ್ ಇರ್ತಕ್ಕಂಥ ಸಮಯದಲ್ಲಿ ನಾನು ಹೇಳೋದು ಇಷ್ಟೇ, ಅದು ಏನು ಮಾಡೋಕ್ಕಾಗಲ್ಲ, ಆಗುತ್ತೆ ಕಿಲೋಮೀಟರ್ಸು. ಆದಂಥ ಸಂದರ್ಭದಲ್ಲಿ ಆ ಧೈರ್ಯ ಹೇಳ್ತಕ್ಕಂಥ ಒಂದು ಕೆಲಸ ಸರ್ಕಾರದಿಂದ ಆಗಬೇಕಾಗಿತ್ತು. ಅದು ಲಾಸ್ಟ್ ಮೂಮೆಂಟಿಗೆ ನಾನು ಅದನ್ನು ಕೃಷ್ಣ ಬೈರೇಗೌಡರು ಇವರಿಗೆಲ್ಲ ರಿಕ್ವೆಸ್ಟ್ ಮಾಡಿದ ಮೇಲೆ ಅವ್ರು ಇಮ್ಮಿಡಿಯೇಟಾಗಿ ಅದೇನು ಇವ್ರನ್ನೆಲ್ಲ ಅಪಾಯಿಂಟ್ ಮಾಡಿದರು. ಅಷ್ಟೊತ್ತಿಗೆ ನಾವು ಶುಡ್ ಅಪ್ರಿಷಿಯೇಟ್ ದಿ ಗೌರ್ಮೆಂಟ್ ಆಫ್ ದುಬೈ ಆ್ಯಂಡ್ ಆಲ್ಸೋ ಎಮಿರೇಟ್ಸ್. ಸಾವಿರಾರು ಜನ ಅವರು ವಸತಿ ಇಲ್ಲದೆ ಬೇರೆ ಬೇರೆ ತಾಪತ್ರಯಗಳು ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ವಸತಿಯನ್ನು ಅಂದರೆ ಲಾಡ್ಜನ್ನು ಪ್ರೊವೈಡ್ ಮಾಡಿದರು. ಲಾಡ್ಜ್ ಪ್ರೊವೈಡ್ ಮಾಡೋದ್ರ ಜೊತೆಗೆ ಕಂಟಿನ್ಯೂಟಿ ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನವೂ ವ್ಯವಸ್ಥೆ ಮಾಡಿಕೊಡೋದ್ರ ಜೊತೆಗೆ ಅವರಿಗೆ ಇವತ್ತು ನೋಡಿ ಇಮ್ಮಿಡಿಯೇಟಾಗಿ ಧೈರ್ಯ ಮಾಡಿ ಡಬಲ್ ಟ್ರಾವೆಲ್ ಮಾಡಿ ನಮ್ಮನ್ನು ಇಲ್ಲಿ ಕರ್ಕೊಬಂದುಬಿಟ್ರು. ಇವತ್ತು ಬೆಳಿಗ್ಗೆ ಕೂಡ ಮತ್ತೆ ಅವರು ಫ್ಲೈಟ್ನ ಆಪ್ರೇಟ್ ಮಾಡ್ತಾಯಿದ್ದಾರೆ. ಆ ಎಂಟೈರ್ UAE ರೂಟೇ ಬಿಟ್ಟು ಬೇರೆ ರೂಟಲ್ಲಿ ತಗೊಂಡು ಬಂದು ನಮ್ಮನ್ನು ಇವತ್ತು ಇಲ್ಲಿ ಇಂಡಿಯಾಕ್ಕೆ ತಂದು ಬಿಟ್ಟಿದ್ದಾರೆ. ಹಂಗಾಗಿ ದುಬೈ ಗೌರ್ಮೆಂಟ್ ಹ್ಯಾಸ್ ಟೇಕನ್ ವೆರಿ ಇನಿಷಿಯೇಟ್ ಆ್ಯಂಡ್ ಭಾಳ ಪರ್ಫೆಕ್ಟಾಗಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ಭಾಳ ಆತಂಕದಲ್ಲಿದ್ದಂಥ ಜನರದೆಲ್ಲ ಆತಂಕ ದೂರ ಮಾಡಿದ್ದಾರೆ. ಈಗಲೂ ಕೂಡ ಅವ್ರು ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಮೆಸೇಜ್ ಕೊಟ್ಟಿದ್ದಾರೆ, ನೀವು ಇಂತಿಂಥ ಫ್ಲೈಟಿಗೆ ಬನ್ನಿ ಅಂತ. ಕ್ರೌಡ್ ಮಾಡಬಾರ್ದು ಅಂಥೇಳಿ ಅವರು ಕರೆಕ್ಟಾಗಿ ಇವತ್ತು ಕೂಡ ನಮ್ಮ ಫ್ಲೈಟಲ್ಲೂ ಮೋರ್ ದ್ಯಾನ್ 300 ಪೀಪಲ್ಸ್ ಬಂದರು. ಹಾಗೆ ಬೆಳಿಗ್ಗೆ 6 ಗಂಟೆಗೆ ಒಟ್ಟಿಗೆ 3 ಫ್ಲೈಟ್ ಆಪ್ರೇಟ್ ಮಾಡ್ತಾಯಿದ್ದಾರೆ. ಬಾಂಬೆ ಹೋಯಿತು, ಡೆಲ್ಲಿ ಹೋಯಿತು, ಕಲ್ಕತ್ತಾ ಹೋಯಿತು, ನಮ್ಮ ಬೆಂಗಳೂರಿಗೆ. ಇವತ್ತು ಈಗ 4 ಫ್ಲೈಟ್ ಒಟ್ಟಿಗೆ ಬಂದು ಮಾಡಿದರು. ಈಗ ಮಾಡಿಕೊಟ್ಟಾರೆ ಮತ್ತು ಎಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಟ್ರು. ಆದರೆ ಟೆನ್ಸ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೇಳ್ತಾರಲ್ಲ, ಅವ್ರು ಯಾಕೆ ಹೇಳ್ತಾರೆ ಅಂದರೆ ಅವ್ರ ದೇಶದಲ್ಲಿ ಅವ್ರು ಹೇಳೋಂಗಿಲ್ಲ. ನಮ್ಮವರೇ ಅಲ್ಲಿದ್ದಾರಲ್ಲ ಅವ್ರು ಕೂಡ ಹೇಳೋಂಗಿಲ್ಲ. ಅದು ಇದ್ದಿದ್ದು ಹೌದೇ. ನಾನು ಇದ್ದಂಥ ಜಾಗದಲ್ಲಿ ಕೃಷ್ಣ ಬೈರೇಗೌಡರಿಗೆ ಮಾತಾಡುವಾಗ ನನಗೆ ತಿಂಡಿ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ 3 ಬಾಂಬ್ ಅಲ್ಲೇ ಬಿದ್ದಿದ್ದು ಶಬ್ದ ಅಂದರೆ ಏನು ಅದೆಂಥ ಶಬ್ದ ಜೋರಾಗಿ ಬಂತು. ಸರ್, ಆ ಸಂದರ್ಭದಲ್ಲಿ ಏನು ಅನಿಸ್ತು ಸರ್ ತಮಗೆ? ಅಂದರೆ ಭಯ ಆಯಿತಾ? ಮತ್ತು ನಮ್ಮ ದೇಶಕ್ಕೆ ನಾವು ಹೋಗ್ತೀರಾ ಇಲ್ವಾ? 100ಕ್ಕೆ 100 ಅಲ್ಲಿ ಇದ್ದವನಿಗೆ ಗೊತ್ತು. ಅಲ್ಲಿ 2 ದಿನ ಆ ಥರ ಆದಂಥ ಸಂದರ್ಭದಲ್ಲಿ ವಾಪಸ್ ಹೋಗ್ತೀವಿಲ್ಲ ಅನ್ನೋ ಪರಿಸ್ಥಿತಿ ಬಂತು. ಧೈರ್ಯ ಏನು ಮಾಡೋಕೆ, ಆಗಿದ್ದಾಗಲಿ ದೇವರಿದ್ದಾನೆ ಆಗಲಿ ಅನ್ನೋದು ಒಂದು ಬಿಟ್ಟರೆ ಬೇರೆ ಏನೂ ದಾರಿ ಕಾಣ್ತಾ ಇರಲಿಲ್ಲ. ಹೇಗೆ ನಿಭಾಯಿಸ್ರಿ ಸರ್? ಮನೆಯವರೆಲ್ಲ ಕಾಲ್ ಮಾಡ್ತಾ ಇರ್ತಾರೆ, ಮನೆಯವರಿಗೆಲ್ಲ ಹೇಳ್ತಾ ಇದ್ದೆವು ಧೈರ್ಯವಾಗಿರಿ, ಏನಾಗಲ್ಲ ಅಂತೇಳಿ. ಅಲ್ಲಿ ಆಮೇಲೆ ನನ್ನ ಕುಲಾಸ್ ಅವ್ರು ಇದ್ದಾರಲ್ಲ, ರೊನಾಲ್ಡ್ ಕುಲಾಸ್, ಅವ್ರ ಮನೇಲಿದ್ದೆ ನಾನು ಹೋಟ್ಲಲ್ಲಿ ಇರಲಿಲ್ಲ. ಹೋಟ್ಲಲ್ಲಿ ಒಂದು ದಿನ ಹೋಟ್ಲಲ್ಲಿದ್ದೆ ನಾನು. ಇಲ್ಲಿಂದ ಏರ್ಪೋರ್ಟಿಂದ ಹೋದ ಆ ಹೋಟ್ಲಲ್ಲಿ ಇದ್ದರೆ 1:30 ಗಂಟೆಗೆ ರಾತ್ರಿಗೆ ಅಲಾರಾಮ್ ಬಂತಂದರೆ ಎಲ್ಲ ಪ್ಲೀಸ್ ಕಮ್ ಡೌನ್ ಅಂಥೇಳಿ ಎಲ್ಲ ರೂಮೆಲ್ಲ ಬಿಟ್ಟು ಆಚೆ ಬಿದ್ದು ಪಾರ್ಕಿಂಗ್ ಜಾಗದಲ್ಲಿ 2-3 ಅವರ್ಸ್ ಸ್ಪೆಂಡ್ ಮಾಡಿದ್ವು. ಆಮೇಲೆ ಆಗಿದ್ದಾಗಲಿ ಅಂತ ಹೋಗಿ ರೂಮಲ್ಲಿ ಮಲಗಿದ್ವು ನಾವು. ಇವರ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.